ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮಗೋಸ್ಕರ ಈ ರೀಡಿಂಗ್ ಆಗಿದೆ. ನಿಮ್ಮ ಕ್ರಶ್ ಅಥವಾ ನಿಮ್ಮ ಪರ್ಸನ್ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು ಥರ್ಡ್ ಪಾರ್ಟಿ ಜೊತೆಯಲ್ಲಿ ಏನಾದರೂ ಕನೆಕ್ಟ್ ಆಗಿದ್ದಾರಾ ಅಥವಾ ನಿಮ್ಮನ್ನು ಮತ್ತೆ ಅವರು ಥರ್ಡ್ ಪಾರ್ಟಿಯನ್ನು ಬಿಟ್ಟು ಬರುವಂಥ ಸಾಧ್ಯತೆ ಇದೆಯಾ, ಏನಿದೆ ಅವರ ಮನಸ್ಸಲ್ಲಿ ಏನಿದೆ ಅಥವಾ ಅವರ ಈಗಿನ ಜೀವನದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ನೀವು ಆರಾಧಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಏನು ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್. ಹಾಗೆ ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಕ್ರಶ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವರನ್ನು ನೆನಪು ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿ ಜೊತೆ ಇದ್ದಾರಾ ಅಂತ ಅಂದರೆ ಖಂಡಿತವಾಗ್ಲೂ ಇದ್ದರು ಅನ್ನುವಂತಹದ್ದು ಬರ್ತಾ ಇದೆ ಆನ್ಸರ್. ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ ಇತ್ತು ಅನ್ನುವಂತಹದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೊತೆ ಖಂಡಿತವಾಗ್ಲೂ ಈಗ ಪ್ರೀತಿ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ ಅನ್ನುವಂತಹದ್ದು. ಹಾಗೆ ಥರ್ಡ್ ಪಾರ್ಟಿಯಿಂದ ಅವರು ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನೀವೇ ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಖಂಡಿತವಾಗ್ಲೂ ಈಗ ಬಂದಿದ್ದಾರೆ ಅನ್ನುವಂತಹದ್ದು. ನಿಮ್ಮನ್ನು ಬಿಟ್ಟ ನಂತರ ಮೇ ಬಿ 2 ಅಥವಾ 3% ಜೊತೆ ಕನೆಕ್ಟ್ ಆಗಿದ್ರು ಅನ್ನುವಂತಹದ್ದು. ಇದು ಜನರಲ್ ರೀಡಿಂಗ್. ಓಕೆ, ಯಾರಿಗೆ ರೆಸನೇಟ್ ಆಗುತ್ತೆ ಅವರು ತಗೊಳ್ಳಿ. ಇಲ್ಲಿ ಹೆಚ್ಚಾಗಿ 2 ಅಥವಾ 3 ಪೀಪಲ್, 2 ಅಥವಾ 3 ಜನ ಜೊತೆ ಕನೆಕ್ಟ್ ಆಗಿದ್ರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ನಿಮ್ಮ ಪ್ರೀತಿಯೇ ಅವರಿಗೆ ಬೇಕು ಅನ್ನುವಂತಹದ್ದೇ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿಯಿಂದ ತುಂಬ ಕಷ್ಟಪಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೊತೆ ಭಾಳಷ್ಟು ಮನಸ್ತಾಪಗಳಾಗಿದೆ. ಹಾಗೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇದ್ದಾರೆ. ಹಾಗೆ ತುಂಬ ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ ಅನ್ನುವಂಥದ್ದು, ಅವರಿಂದ ಸಂಪೂರ್ಣವಾಗಿ ಕನೆಕ್ಷನನ್ನು ಕಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು. ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಯಾಕಂದರೆ ಈಗ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದಾರೆ ಅವರು ಅನ್ನುವಂತಹದ್ದು. ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ಕೂಡ ಅವರಲ್ಲಿ ಸ್ಟಾರ್ಟ್ ಆಗಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಮೊದಲು ಇದ್ದಂತಹ ಪ್ರೀತಿಯನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಮತ್ತೆ ಆ ಪ್ರೀತಿಯನ್ನೇ ಆರಂಭಿಸಬೇಕು ಅನ್ನುವಂತಹದ್ದು ಇದೆ. ಹಾಗೆ ಅವರ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಈಗ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಥರ್ಡ್ ಪಾರ್ಟಿಯಿಂದ ಭಾಳಷ್ಟು ದುಃಖಕ್ಕೆ ಒಳಗಾಗಿ ಅವರ ಸಮಯವನ್ನು ಹೆಚ್ಚಾಗಿ ವ್ಯರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಅವರ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದೆಲ್ಲ ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು. ಅವರಿಗೋಸ್ಕರ ಅವರ ಜೀವನದಲ್ಲಿ ಇರುವಂತಹ ಕೆಲವೊಂದು ಫ್ರೆಂಡ್ಸ್ಗಳನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಮ್ಯಾರೇಜ್ ಎನರ್ಜಿಯೇ ಬರ್ತಾ ಇದೆ ಇಲ್ಲಿ. ನಿಮಗೋಸ್ಕರನೇ ಅವರು ಕಾಯ್ತಾ ಇದ್ದಾರೆ. ಹಾಗೆ ನಿಮ್ಮ ಫೈನಾನ್ಷಿಯಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಮೊದಲು ಬಹಳಷ್ಟು ಕಷ್ಟದಲ್ಲೇ ಇದ್ದರು, ಆದರೆ ಈಗ ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಿದ್ದಾರೆ. ಹಾಗೆ ನಿಮಗೋಸ್ಕರ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಬಯಸ್ತಾ ಇದ್ದಾರೆ. ಈಗ ಸಿಂಗಲ್ ಆಗಿದ್ದಾರೆ ಅನ್ನುವಂಥದ್ದು. ಅಂದರೆ ಎಲ್ಲರಿಂದ ಕೂಡ ಅವರು ದೂರ ಆಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ಉತ್ತಮಗೊಳಿಸಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ ನೀವು ಅವರ ಜೊತೆ ಇದ್ದಾಗ ನೀವು ತುಂಬಾ ಸಪೋರ್ಟಿವ್ ಆಗಿ ಇದ್ದೀರಾ ಅನ್ನುವಂತಹದ್ದು. ಅದನ್ನು ಆ ಟ್ರೂ ಲವನ್ನು ಈಗ ಖಂಡಿತವಾಗ್ಲೂ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು. ಆಗ ಅದರ ವ್ಯಾಲ್ಯೂ ಅವ್ರಿಗೆ ಖಂಡಿತವಾಗ್ಲೂ ತಿಳಿಲಿಲ್ಲ. ಈಗ ಸಂಪೂರ್ಣವಾಗಿ
ಖಂಡಿತವಾಗಿ ಅವರಿಗೆ ಅರ್ಥ ಆಗಿದೆ. ಇಲ್ಲಿ ಹೆಚ್ಚಾಗಿ ಒನ್ನೇ ಕಾಣ್ತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದೇ ಇದೆ ಅವರಿಗೆ. ನಿಮ್ಮ ಮೇಲೆ ಥರ್ಡ್ ಪಾರ್ಟಿಯಿಂದ ಖಂಡಿತವಾಗ್ಲೂ ಅವರು ದೂರ ಆಗಿದ್ದಾರೆ. ನಿಮ್ಮ ನೆನಪು ಮಾತ್ರವೇ ಅವರಿಗೆ ಸದಾ ಕಾಡ್ತಾ ಇದೆ. ಹೆಚ್ಚಾಗಿ ನಿಮ್ಮ ಜೊತೆ ಕಳೆದಂತಹ ದಿನಗಳಿರ್ಬೋದು ಅಥವಾ ನಿಮ್ಮ ಫೋಟೋಸ್ ಇರ್ಬೋದು, ಅದನ್ನು ಹೆಚ್ಚಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ನೆನಪು ಯಾವಾಗಲೂ ಕೂಡ ಅವರು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನಿಮ್ಮ ನೆನಪಿನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದಿದೆ. ಹಾಗೆ ಆದಷ್ಟು ಬೇಗ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಮತ್ತು ಅವರು ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ ಅವರಿಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದು, ಹಳೆಯ ನೋವುಗಳು ಅವರನ್ನು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಹಾರ್ಟೇಕ್ ಇದೆ ಅವರಿಗೆ. ನಿಮ್ಮ ಜೊತೆ ಮಾತಾಡಲಿಕ್ಕಾಗಿರ್ಬೋದು ಅಥವಾ ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಏಂಜಲ್ಸ್ ಹತ್ರ ಹೆಚ್ಚಾಗಿ ಪ್ರೇ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಯೂನಿವರ್ಸ್ ಬ್ಲೆಸ್ಸಿಂಗಿಂದ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹ ನಂಬಿಕೆಯನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಿಮ್ಮ ಜೊತೆ ಕಳೆದಂತಹ ಹಿಂದಿನ ದಿನಗಳ ಬಗ್ಗೆ ಹೆಚ್ಚಾಗಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಆದಷ್ಟು ಬೇಗ ಇಲ್ಲಿ ಎನರ್ಜಿ ಬರ್ತಾ ಇರೋದು ಅಂತ ಹೇಳಿದರೆ 3 ಮಂತ್ ಒಳಗೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ. ಹಾಗೆ ನಿಮ್ಮ ಕ್ರಶ್ ಏನಿದ್ದಾರೆ 3 ಮಂತ್ ಅಥವಾ ಇಲ್ಲಿ 3 ಡೇಸ್ 3 ವೀಕ್ 3 ಮಂತ್ ಈ ಎನರ್ಜಿ ನನಗೆ ಸಿಗ್ತಾ ಇದೆ. ಅಷ್ಟರ ಒಳಗೆ ನಿಮ್ಮ ಜೊತೆ ಅವರು ಖಂಡಿತವಾಗ್ಲೂ ಕನೆಕ್ಟ್ ಆಗ್ತಾರೆ. ಒಂದು ವೇಳೆ ನೋ ಕಾಂಟ್ಯಾಕ್ಟ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಮತ್ತೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಹೆಚ್ಚಾಗಿ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡುವಂತಹ ಸಾಧ್ಯತೆ 3 ಡೇಸ್ 3 ವೀಕ್ ಅಥವಾ 3 ಮಂತ್ ಒಳಗೆ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹ ಎನರ್ಜಿ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಅವರ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ತುಂಬಾ ಖಾಲಿ ಅನ್ನಿಸ್ತಾ ಇದೆ ಅವರ ಮನಸ್ಸು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲವನ್ನು ಕೂಡ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಎಲ್ಲೋ ಒಂದು ಕಡೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವಿಲ್ಲದೆ ಬಹಳಷ್ಟು ಅವರ ಜೀವನ ಝೀರೋ ಅನ್ನಿಸ್ತಾ ಇದೆ ಅವರಿಗೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಬಹಳಷ್ಟು ಹ್ಯಾಪಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನುವಂತಹದ್ದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಮಾಡಲಿ ಅನ್ನುವಂತಹದ್ದೇ ಹೆಚ್ಚಾಗಿ ಅವರು ಕಾಯ್ತಾ ಇದ್ದಾರೆ. ಹಾಗೆ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದಾರೆ. 24 ಅವರ್ಸ್ ಯಾವಾಗ ಅವರು ಫ್ರೀ ಇರ್ತಾರೆ, ಯಾವಾಗ ಅವರು ಸಿಂಗಲ್ ಆಗಿರ್ತಾರೆ, ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಹಾಗೆ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು, ಯೂನಿವರ್ಸ್ ಹತ್ರ ಯಾವಾಗಲೂ ಅವರು ಪ್ರೇ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ಅವರಿಗೆ ಈಗೋ ಅನ್ನುವಂತಹದ್ದು ಹೆಚ್ಚಾಗಿ ಮೊದಲು ಇತ್ತು. ಆ ಕಾರಣದಿಂದ ನೀವಿಬ್ಬರು ದೂರ ಆದ್ರ ಅನ್ನುವಂತಹದ್ದು ಕೂಡ ಅವರಿಗೆ ಈಗ ಆ ಬೇಸರಗಳು ಬಹಳಷ್ಟು ಕಾಡ್ತಾ ಇದೆ ಅನ್ನುವಂತಹದ್ದು. ಈಗೋ ಕಾರಣದಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿ ಬಹಳಷ್ಟು ಮನಸ್ತಾಪಗಳು ಮೂಡಿತ್ತು ಅನ್ನುವಂಥದ್ದು, ಅದೆಲ್ಲವನ್ನು ಕೂಡ ಈಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು. ಆ ಕಾರಣದಿಂದಲೂ ಕೂಡ ಅವರು ಹೆಚ್ಚು ದುಃಖಕ್ಕೆ ಒಳಗಾಗಿದ್ದಾರೆ. ಅವರ ಜೀವನದಲ್ಲಿ ಇರುವಂತಹ ಸಂತೋಷವನ್ನು ಮತ್ತೆ ಪಡ್ಕೊಳ್ಬೇಕು, ನಿಮ್ಮಿಂದ ಮತ್ತೆ ಅವರು ತುಂಬ ಹ್ಯಾಪಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಫ್ರೆಂಡ್ಸ್ ಎನರ್ಜಿ ಕೂಡ ಬರ್ತಾ ಇದೆ. ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬೇರೆಯವರ ಸಹಾಯವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಫ್ರೆಂಡ್ಸ್ ಎನರ್ಜಿ ಕೂಡ ಬರ್ತಾ ಇದೆ. ಅಥವಾ ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಯ ಮೂಲಕ ಅವರು ನಿಮ್ಮನ್ನು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅಥವಾ ಅವರ ಮೂಲಕ ನಿಮ್ಮನ್ನು ಮತ್ತೆ ಮೊದಲಿನ ಹಾಗೆ ಪ್ರೀತಿಯ
ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದನ್ನು ಆ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಫ್ರೆಂಡ್ಸ್ ಎನರ್ಜಿಗಳು ಅಥವಾ ನಿಮಗೆ ಪರಿಚಯ ಇರುವವರ ಮೂಲಕ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಅಥವಾ ನಿಮ್ಮ ಹತ್ರ ಮಾತಾಡಬೇಕು ಅನ್ನುವಂತಹದ್ದು ಆ ರೀತಿ ಎಲ್ಲ ಯೋಚನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ತುಂಬ ಒಂಟಿತನ ಅನ್ನುವಂತಹದ್ದು ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹದ್ದು, ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು, ಅವರಿಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಈಗ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ಯೂನಿವರ್ಸ್ ಹತ್ರನೇ ಪ್ರೇ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ನಿಮ್ಮನ್ನು ಒಂದಾಗಿಸಬೇಕು ಅಂತ ಹೇಳಿಬಿಟ್ಟು ಅವರು ಹೆಚ್ಚಾಗಿ ಪ್ರೇ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಆದಷ್ಟು ಬೇಗ ನೋಡಬೇಕು ಅನ್ನುವಂತಹ ಎನರ್ಜಿಗಳೇ ಇಲ್ಲಿ ಹೆಚ್ಚಾಗಿ ನನಗೆ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ ಈಗ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಮಾತ್ರನೇ ಇದೆ ಅನ್ನುವಂತಹ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕು, ನೋಡಬೇಕು ಅನ್ನುವಂತಹ ಎನರ್ಜಿ ಅವರಿಗೆ ಇದೆ. ಅಂದರೆ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಿಂದ ಅವರು ತುಂಬಾ ಸಂತೋಷ ಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ಭಾಳಷ್ಟು ಅವರಿಗೆ ದುಃಖ ಕಾಡ್ತಾ ಇದೆ. ಹಾಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅವರಿಗೆ ತಿಳಿತಾ ಇಲ್ಲ. ಅದ್ರ ಬಗ್ಗೆ ಹೆಚ್ಚಾಗಿ ಈಗ ಪ್ರೆಸೆಂಟ್ ಅವರು ಆ ವಿಚಾರಗಳನ್ನೇ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು ಅಥವಾ ಹೀಗೆ ನಿಮ್ಮನ್ನು ಭೇಟಿ ಆಗೋದು ಅಥವಾ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದು ಅನ್ನುವಂತಹದ್ದನ್ನೇ ಯಾವಾಗಲೂ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಇಲ್ಲಿ ಸಿಗ್ತಾ ಇದೆ. ಹಾಗೆ ಖಂಡಿತವಾಗ್ಲೂ ಟ್ರೂ ಲವ್ ಇದೆ ನಿಮ್ಮ ಪರ್ಸನ್ಗೆ, ನಿಮ್ಮ ಕ್ರಶ್ಶಿಗೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನೋ ಕಾಂಟ್ಯಾಕ್ಟ್ ಇರ್ಬೋದು, ಆದರೆ ಖಂಡಿತವಾಗ್ಲೂ ನಿಮಗೆ 3 ಮಂತ್ವರೆಗೂ ಟೈಮ್ ಇದೆ. ಖಂಡಿತವಾಗ್ಲೂ ಇದು ಟ್ರೂ ಲವ್ ಅನ್ನುವಂತಹದ್ದು ಅವರಿಗೆ ನಿಮ್ಮ ಮೇಲೆ ಇದೆ. ನಿಮಗೆ ಕಾಲ್ ಮಾಡದೇ ಇದ್ದರೂ ಕೂಡ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಎಲ್ಲೋ ಒಂದು ರೀತಿ ಬ್ಯಾಡ್ ಕರ್ಮ ಅನ್ನೋ ಕಾರಣದಿಂದ ಕೂಡ, ಕಾರ್ಮಿಕ್ ಸೈಕಲಿಂದ ಕೂಡ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಯಾಕಂದರೆ ಇಲ್ಲಿ ಏಂಜಲ್ಸ್ ನಂಬರ್ ಹೆಚ್ಚಾಗಿ 11 ನನಗೆ ಸಿಗ್ತಾ ಇದೆ. ನೋಡ್ಬೋದು ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಏಂಜಲ್ ಸಪೋರ್ಟ್ ನಿಮಗೆ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ಹಾಗೂ ಅವರಿಗೆ ಏಂಜಲ್ಸ್ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಯೂನಿವರ್ಸ್ ಮತ್ತೆ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಪ್ರೀತಿಯಲ್ಲಿ ಒಂದಾಗ್ತೀರಾ ಅನ್ನುವಂಥದ್ದು. ಯಾಕಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ಹೆಚ್ಚಾಗಿ ಇದೆ ಅನ್ನುವಂಥದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇದ್ದು. ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಇದ್ದೀರಾ, ಅವರು ಕೂಡ ನೀವು ಕೂಡ ಹೆಚ್ಚು ಕನೆಕ್ಟೆಡ್ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ನಿಮಗಿಂತಲೂ ಅವರು ಹೆಚ್ಚಾಗಿ ಕನೆಕ್ಟೆಡ್ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿ ಇದೆ. ಹಾಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಯಾವಾಗಲೂ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದಾರೆ. ಆಗಿ ಇರುವಾಗ ಎಲ್ಲ ಕೂಡ ಅವರು ಒಂಟಿಯಾಗಿ ಇರುವಾಗೆಲ್ಲ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ. ಯೂನಿವರ್ಸ್ ಹತ್ರ ಅವರ ಫೀಲಿಂಗ್ಸನ್ನು ಹೆಚ್ಚಾಗಿ ಶೇರ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ಕ್ರಶ್, ನಿಮ್ಮ ಕ್ರಶ್ ಇಲ್ಲಿ ನಿಮ್ಮ ಮೇಲೆ ಪ್ರೀತಿ ಇರುವಂತಹವರು ನಿಮಗೆ ಇಷ್ಟು ದಿನ ಅವರ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತಾರೆ ಅನ್ನುವಂಥದ್ದು 100% ಶೇರ್ ಮಾಡ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗ ಅಂತ ಹೇಳಿದರೆ ಕೆಲವೊಬ್ಬರಿಗೆ 3 ಮಂತ್ ಒಳಗೆ 3 ಡೇಸ್ 3 ವೀಕ್ ಅಥವಾ 3 ಮಂತ್ ಒಳಗೇನೆ ಖಂಡಿತವಾಗ್ಲೂ ನಿಮ್ಮ ಕ್ರಶ್ ಏನಿದ್ದಾರೆ ನಿಮ್ಮ ಜೊತೆ ಅವರ ಮನಸ್ಸಿನಲ್ಲಿರುವ ನಿಮ್ಮ ಮೇಲೆ ಇರುವಂತಹ ಪ್ರೀತಿಯನ್ನು ಅವರು ನಿಮ್ಮೊಂದಿಗೆ ತಿಳಿಸ್ತಾರೆ ಅನ್ನುವಂಥದ್ದು ಹೆಚ್ಚಾಗಿ ಅವರು ಮೆಸೇಜ್ ಮೂಲಕ ತಿಳಿಸ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಕಾಲ್ ಅನ್ನೋಕ್ಕಿಂತ ಮೆಸೇಜ್ ಮೂಲಕ ಹೆಚ್ಚಾಗಿ ತಿಳಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಅಥವಾ ಕಾಲ್ ಅಥವಾ ಮೆಸೇಜ್ ಮೂಲಕ ಒಟ್ಟು 3 ಡೇಸ್ 3 ಮಂತ್ ಒಳಗೇನೆ ನಿಮಗೆ ಖಂಡಿತವಾಗ್ಲೂ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಮಯಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೆ ಇಲ್ಲಿ ತಿಳಿದು ಬರ್ತಿರೋದು 3 ಮಂತ್ ಮೊದಲಿಂದ ಕೂಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ
ಅನ್ನುವಂತಹದ್ದೇ ಕೂಡ ನಿಮ್ಮ ಜೊತೆ ಅವರ ಪ್ರೀತಿಯನ್ನು ಹೇಳಬೇಕು ಅಂತ, ನಿಮ್ಮ ಮೇಲಿನ ಪ್ರೀತಿಯನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು 3 ಮಂತಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮಗೆ ಈ ವಿಚಾರಗಳು ತಿಳಿದಿದೆಯಾ ಅಂದರೆ ಖಂಡಿತವಾಗ್ಲೂ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದೀರಾ, ಆ ಕಾರಣದಿಂದ ಇಲ್ಲಿ ತಿಳಿದಿದೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಈ ವಿಚಾರಗಳು ನಿಮಗೆ ಕೂಡ ಗೊತ್ತಿದೆ ಅನ್ನುವಂತಹದ್ದು. ಹಾಗೆ ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮ ಹತ್ರ ಡೈರೆಕ್ಟಾಗಿ ಶೇರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಕಾರಣ ಫ್ರೆಂಡ್ಸ್ ಮೂಲಕನೇ ಶೇರ್ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಟ್ರಾಂಗಾಗಿ ನಿಮ್ಮ ಮೇಲೆ ಟ್ರೂ ಲವ್ ಅನ್ನುವಂತಹದ್ದು ಇದೆ. ಹಾಗಾಗಿ ಥರ್ಡ್ ಪಾರ್ಟಿಯ ಬಗ್ಗೆ ನೀವು ಹೆಚ್ಚಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿಯಿಂದ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು, ಅವರನ್ನು ಆಲ್ರೆಡಿ ಈಗ ದೂರ ಮಾಡಿದರೆ. ನಿಮ್ಮ ಮೇಲೆಯೇ ಸ್ಟ್ರಾಂಗ್ ಲವ್ ಅನ್ನುವಂತಹದ್ದು ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದೆ ಅನ್ನುವಂತಹ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.